बोलो भारत माता की ನಮ್ಮ ಕಡೆ ಅಷ್ಟ ಐತ್ರಿ, ನಿಮ್ಮ ಮೆಜಾರಿಟಿ ಇಲ್ಲ. ಈಗ ಇಷ್ಟನಾಗಲಾದ್ರಿ ಬುದ್ಧಿ ನಿಮ್ಮ ವಾಕ್ಚತುರ್ಯ, ನಿಮ್ಮ ಇಂಗ್ಲೀಷ್ ವರ್ಲ್ಡ್ ನನಗೆ ಸಾಕ್ಷಾತ್ ಸಿದ್ದೇಶ್ವರ ಸ್ವಾಮಿಗಳೇ ಮಾತಾಡಿದ ಅನುಭವ ಆಯಿತು. ನನ್ನ ಟಿವಿ ಪರದೆಯಲ್ಲಿ ನೋಡ್ತಾ ಇದ್ರೆ ಅವರೇ ಬಂದು ಮಾತನಾಡಿದ ಹಾಗೆ ಅನಿಸ್ತು. ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ವೇದಿಕೆ ಮುಖಾಂತರ ಶರಣೆಂದು ಎಲ್ಲ ವೈದ್ಯಕೀಯ ವೃತ್ತಿಯ ಎಲ್ಲ ನನ್ನ ಬಂಧುಗಳಿಗೆ ಹೃದಯಪೂರ್ವಕವಾದ ನಮಸ್ಕಾರ. BLD ಆಯುರ್ವೇದಿಕ್ ಮಹಾವಿದ್ಯಾಲಯದ ಈ ಒಂದು ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ನನ್ನ ಹುಬ್ಬಳ್ಳಿಯಿಂದ ಕರೆಸಿದರು. ನಾನು ಸಂಜೆಗೆ 7-8 ಗಂಟೆಗೆ ನಂದು ಮತ್ತೆ ಪ್ರಾಣೇಶ್ವರ ಜೊತೆ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಇರೋದರಿಂದ ನನಗೆ ಈಗ ಮೈಕ್ ಕೊಟ್ಟರು. ಈಗ ನಾನು ಮಾತನಾಡ್ತೇನೆ. ದಯವಿಟ್ಟು ಯಾರು ಒಂದು ಸ್ವಲ್ಪ ಜೋಕು, ಸುಮಾರು 62 ಧ್ವನಿಕರಣೆ ಮಾಡ್ತೇನೆ. ನಾನು ಹೆಚ್ಚು ಮಿಮಿಕ್ರಿ ಮಾಡಲಿಕ್ಕಾಗಲ್ಲ. ದಯವಿಟ್ಟು ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಕಡೆ ಒಂದು ಸ್ವಲ್ಪ 10 ನಿಮಿಷಗಳ ಕಾಲ ನನ್ನ ಕಡೆ ನೋಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈಗ ಮೆಜಾರಿಟಿ ಯಾರ್ದೈತಿ ನೋಡೋಣ ಬುದ್ಧಿ. ನಮಗೇನು ಕೊಟ್ಟಿಲ್ಲ ಸರ್ಕಾರ, ಎಲ್ಲ ನಿಮ್ಗೆ ಮೆಜಾರಿಟಿ ಯಾರ್ದೈತಿ ನೋಡೋಣ. ಏನು ನಮ್ಮದೋ ಏನು ಆಧಾರ್ ಕಾರ್ಡ್ ತಾಯಂದಿರ್ದೈತಿ. ಬೋರೋ ಭಾತ್ ತಡಿ ಮೊದಲು ಇವರಿಗೆ, ಮೊದಲು ನಿಮ್ದೆ, ಆಮೇಲೆ ಆ ಕಡೆ ಹೋಗ್ತಾರೆ. ಬೋಲೋ ಭಾರತ್ ಮಾತಾ ಕಿ. ಸಿದ್ದರಾಮಯ್ಯ ಕೇಳಿಸ್ಬೇಕು. ಎಂದ ಬಸ್ ಫ್ರೀ ಅಂದ್ರೆ ಎಲ್ಲ ಹೋಗಿ ಮರಬೇಕು, ಇನ್ನೂ ಬಂದಿಲ್ಲ. ಇದನ್ನು ಕ್ಷಮಿಸಬಹುದು ಸರ್. ಶಕ್ತಿ ಯೋಜನೆ ಹೋಗಿ ಕುಸ್ತಿ ಯೋಜನೆ ಆಗೈತದ. ಹ್ಞೂನ್ರಿ, ನಿನ್ನೊಬ್ಬ ಕಿಟಕಿ ಆಗಿತ್ತ ಆಸಕ್ತಾಳ ಚೀಟಿಗೆ ಆಗಿ, ಅದನ್ನು ಕ್ಷಮಿಸಬಹುದು. ಎಂದೂ ಬಸ್ಸಿನ ಡೋರ್ ಮುರಿದಿದ್ದಲ್ಲ. 79 ವರ್ಷ ಆತು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು, ಎಂದೂ ಡೋರ್ ಮುರಿದಿದ್ದಿಲ್ಲ KSRTC. ಅದನ್ನ ಮುರಿದು ಕಂಡಕ್ಟರ್ಗೆ ಕೊಟ್ಟು ತೆಳಗಿದಾರಂದ್ರೆ ನೀವು ಮಾತಾಡ. ಇದನ್ನು ಕ್ಷಮಿಸಬಹುದು ಸರ್. ಕೊನೆಯದಾಗಿ ಕ್ಷಮಿಸಕ್ಕಾಗಲ್ಲ. ಎಂದೂ ಧರ್ಮಸ್ಥಳದ ಅನ್ನ ಸಂತರ್ಪಣ ಬಂದಾಗಿದ್ದಿಲ್ಲ. ನಿಮ್ಮ ಕಡೆ ಸುಮ್ಮನೆ ಏನೇ ಮಾತಾಡಿದ್ರೆ ತಮಾಷೆಯಾಗಿ ಸ್ವೀಕಾರ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಇದು ನಗುಗಳು ಸ್ನೇಹ ಸಮ್ಮಿಲನ ಅಂತಂದ್ರೆ 30 ವರ್ಷ ನೀವೆಲ್ಲರೂ ಒಟ್ಟಾರೆ ಸೇರಿದ್ದೀರಲ್ಲ, ಅದಕ್ಕೊಂದು ಸ್ನೇಹ ಏನು ಅನ್ನೋದನ್ನ ನಾನು BLDಯಲ್ಲಿ ಈ ಸಂಸ್ಥೆಯಲ್ಲಿ ನಾನು ನೋಡಿದ್ದೇನೆ. ಈ ಒಂದು ಸ್ನೇಹಕ್ಕೆ ನಾನು ತಲೆಬಾಗುತ್ತೇನೆ. ಈಗಿನ ಸ್ನೇಹ ಐತ್ರಿ, ಈಗ ನೋಡಿದ್ವಿ ಎಷ್ಟು ಅಲ್ಲೆಲ್ಲ ಫೋಟೋ ತೆಗೆಸ್ಕೊಂಡ್ರು, ಅವರವ್ರ ಭಾವನೆಗಳನ್ನು ಹಂಚಿಕೊಂಡ್ರು. ಇದೇ ನಿಜವಾದ ಸ್ನೇಹ. ನಾನು ಹುಬ್ಬಳ್ಳಿಯಿಂದ ನರಗುಂದಕ್ಕೆ ಬರಬೇಕಾಗಿತ್ತು ಒಂದು ಕಾರ್ಯಕ್ರಮ. ನಮ್ಮ ಕಾರ್ ಪಂಚರ್ ಆಗಿಬಿಡ್ತು. ಕುಸುಗಲ್ ಅಂತ ಒಂದು ಊರು ಬರುತ್ತೆ ಅಲ್ಲಿ ಪಂಚರ್ ಆಗಿಬಿಡ್ತು. ಅವ್ರು ಬೇಗ ಬರ್ರಿ ಸರ್, ಬೇಗ ಬರ್ರಿ, ಅಜ್ಜರ ಆಶೀರ್ವಚನ ಮುಗಿತು, ನಿಮ್ಮದೇ ಇದೆ ನೆಗೆಪ್ಪ ಕಾರ್ಯಕ್ರಮ ಅಂತ ಅಂದ್ರೆ ಏನು ಮಾಡಿದ್ರು ಬಿಡಾಗ್ತಾ ಇಲ್ಲ. ನಾನು ಬಸ್ಸಿಗೆ ಹೋಗ್ತೀನಪ್ಪ, ನೀನು ಕಾರ್ ಗಾಡಿ ಪಂಚರ್ ತಿರ್ಗಿಸ್ಕೊಂಡು ಬಾಡಿ ನರಗುಂದಕ್ಕೆ ಅಂತೇಳಿ ಕೈ ಮಾಡಿದ್ರಿ. ಪಾಪ ಬಸ್ ಡ್ರೈವರ್ ನೋಡಿ, ಅಯ್ಯೋ ಸರ್ ನೀವು ಬರೀ ಹತ್ತಿಸ್ಕೊಂಡ, ಒಳಗೆ ಹತ್ತಿದ್ರೆ 5 ಅಡಿ ಸ್ವರ್ಪ ನೋಡೋದಿಲ್ಲ ಅಂತ. ನನಗೆ ಒಬ್ಬರು ಮಕ್ಕಳಿಲ್ಲ, 3 ಸಲ ಹೊರಟಿಲ್ಲ. ಅದ್ರಾಗ ಒಬ್ಬ ಕಂಡಕ್ಟರ್ ನನ್ನ ಪರವಾಗಿ ಅವನ ಒಬ್ಬ ಆಧಾರ್ 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 ಅಂತಂದ್ರೆ ಅವ ನನ್ನ ಹಿಂದೆ ಒಬ್ಬೇ ಕುಡ್ದಾರ ಜಗಳ. ಆಧಾರ್ ಆಧಾರ್ ಅಂತ ನಾನು ಹುಡ್ದಾರ ಅಂತ ಅಂತೀನಿ. ಕೈ ಬಿಡ ಕಡಿ ಹುಡ್ದಾರ ಹೊಡೆದ ಕಡೆ ಪಾತ್ರ ನಾನು ಜೋರ್ ಬಿದ್ದು ನಿಂತೀನಿ. ಹೋಗ್ಬೇಕು ಮುದೀಕಿ ನಾನು ನೋಡ್ಬೇಕು. ಅಯ್ಯಪ್ಪ ಮಣ್ಣಿನಿಂದ ಎಲ್ಲ ನೋಡಿನಿ ಅಂದಕ್ಕೆ ಹೂ ನಿನ್ನ ಹಣ ಎತ್ತಿ ಅಂದಿ ಏನ್ ನೋಡಿ ಅಂದೆ. ಅಯ್ಯ ಕಿವಿಯಾಗ ಬಂದಿರ್ತಾರೆಪ್ಪ, ಕಿವಿನ ಅದ ನೋಡಿನಿ ಹಂಗಾರ ನೋಡಿ. ನಾವು ಪ್ರತಿ ಒಂದು ರಂಗದಲ್ಲೂ ಹಾಸ್ಯ ಇರುತ್ತೆ, ಹುಡುಕೋ ಪ್ರಯತ್ನ ನಾವು ಮಾಡಬೇಕು. ನೀವೆಲ್ಲ ನಗ್ತೀರಿ, ಅದು ಎಷ್ಟು ಸಂತೋಷ. ನೀವು ವೈದ್ಯರೇ ಹೇಳೋದು ನಗು ಮನುಷ್ಯನಿಗೆ ಬಹಳ ಮುಖ್ಯ, ನಗಬೇಕು. ಈಗ ಮೆಜಾರಿಟಿ ಹೇಳಿದ್ರಿ, ಬೋಲೋ ಭಾರತ್ ಮಾತಾ ಕಿ. ಆತ್ಬಿಡಿ, ಮುಂದಿನ ಸರಿ ನಿಮಗೆ ಯಾವ ಭಾಗ್ಯನೂ ಕೊಡಲ್ಲ. ನಾನು ದೇವರಿಗೆ ಬೇಡಿಕೊಳ್ತೇನೆ, ಸಿದ್ದೇಶ್ವರ ಅಜ್ಜಗ ಮತ್ತು ಸಿದ್ದೇಶ್ವರ ಸ್ವಾಮಿಗಳು ಬೇಡಿಕೊಳ್ತೀನಿ, ಆದಷ್ಟು ಬೇಗ ಇವರ ಆಧಾರ್ ಕಾರ್ಡ್ ಬಂದಾಗ KSRTC ಬಸ್ಗಳಿಗೆ ಇದನ್ನೇ ಬೇಡ್ಕೊಳ್ಳೋದು. ಈಗ ನೋಡಿ, ಮುಂದಿನ ಸಲ ಇವ್ರು ಹಾಕೋ ಜೈಕಾರಕ್ಕೆ ನರೇಂದ್ರ ಮೋದಿ ನಮಗೆ ವಿಮಾನ ಫ್ರೀ ಬಿಡೋದು. ಮರ್ಯಾದೆ ಉಳಿಸಿರೋ. ಬೋಲೋ ಭಾರತ್ ಮಾತಾ ಕಿ.
ಮುಂದಿನ ಸಲ ವಿಮಾನ ಫ್ರೀ ನಮಗೆ. ನೀವು ಬಸ್ನಾಗ ಅಡ್ಡಾಡ್ರಿ, ವಿಮಾನದಾಗ ಅಡ್ಡಾಡ್ರಿ. ಯಾವ ಭಾಗ್ಯಗಳನ್ನು ತೆಗೆದುಕೊಂಡು ಏನು ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಸದೃಢವಾಗಬೇಕಾದರೆ ಶಿಕ್ಷಣ ಭಾಗ್ಯವನ್ನು ಕೊಡಲಿ, ಆರೋಗ್ಯ ಭಾಗ್ಯವನ್ನು ಕೊಡಲಿ. ಇಂಥ ಭಾಗ್ಯಗಳನ್ನು ಕೊಟ್ಟಾಗ ನಮ್ಮ ಭಾರತ ದೇಶ ಹೌದೌದು ಸರ್ಕಾರ ಎನ್ನುತ್ತದೆ. ಇಂತಿಂಥ ಭಾಗ್ಯ ಕೊಟ್ಟರೆ ಏನು ಮಾಡೋದು ತಗೊಂಡು ನಾ ಯಾವ ಸರ್ಕಾರದ ಮಾಡ್ರಿ ಅಂತ ಅನ್ಬಾರ್ರಿ. BLD ಒಂದು ಸಂಸ್ಥೆದ ಒಂದು ದೊಡ್ಡ ಸ್ನೇಹ ಸಮ್ಮೇಳನದ ಒಂದು ದೊಡ್ಡ ಕಾರ್ಯಕ್ರಮ ಹಾಕಿಕೊಂಡಿದ್ರು. ಈ ಕಾರ್ಯಕ್ರಮದ ಒಂದು ನಮ್ಮ ಪ್ರಿನ್ಸಿಪಾಲ್ ಪಾಟೀಲ್ ಸರ್ ಏನಂದ್ರು, ಒಂದು ಸ್ಪರ್ಧೆ ಇಡ್ರಿ ನೋಡೋಣ, ಭಾಳ 30 ವರ್ಷ ಆದ್ಮೇಲೆ ಸಿಕ್ಕಿದ್ದಾರೆ. ಆಯ್ತು ರೀ, ಏನು ಇಡನ್ರಿ, ಅವರವರ ಹೆಂಡತಿಯನ್ನು ಹೊತ್ತುಕೊಂಡು ಹೋಗೋ ಸ್ಪರ್ಧೆ ಇಟ್ಟುಕೊಳ್ಳಿ. ಆಯ್ತು ಸರ್, ಹೆಂಡತಿಯನ್ನು ಹೊತ್ತುಕೊಂಡು ಹೋಗೋ ಸ್ಪರ್ಧೆ ನಮ್ಮ ಸಂಸ್ಥೆಯಲ್ಲಿ ಯಾರು ವಿನ್ನರ್ ಆಗ್ತಾರೆ ಅವ್ರಿಗೆ 51,000 ರೂಪಾಯಿ ಪೂಜೆಯಿಂದ ಕೊಡಲಾಗುವುದು. ಆಯ್ತು ಅಂದ್ರು, ಈ ಗೆರಿ ಆ ಗೆರಿ, ಇಲ್ಲಿಂದ ನಿಮ್ಮ ಹೆಂಡತಿಯನ್ನು ಹೊತ್ಕೊಂಡು ಆ ಗೆರಿ ಯಾರು ಫಸ್ಟ್ ಮಾಡ್ತೀರಿ ಅವ್ರಿಗೆ 51,000 ರೂಪಾಯಿ ಅಂತ ಅನೌನ್ಸ್ ಮಾಡಿಬಿಟ್ಟು ಆಯ್ತು ಅಂತೇಳಿ ನಮ್ಮ ದರಿ ಸರ್ 1 2 3 ಅಂದ್ಬಿಟ್ರು. ಈ ಗೆರೆಯಿಂದ ಆ ಗೆರೆಗೆ ಸಿದ್ಲಿಂಗ್ ಫಸ್ಟ್ ಬಂದ್ಬಿಟ್ರು. ವೆರಿ ಗುಡ್, ನಮ್ಮ ಈ ಸಂಸ್ಥೆಯಲ್ಲಿ ಹೆಂಡತಿಯನ್ನು ಹೊತ್ತುಕೊಂಡು ಹೋಗೋ ಸ್ಪರ್ಧೆಯಲ್ಲಿ ಸಿದ್ಲಿಂಗ್ ಫಸ್ಟ್ ಬಂದ. ವೇದಿಕೆ ಮೇಲೆ 51,000 ರೂಪಾಯಿ ಕೊಡಕತ್ತರು. ಹಿಂದೆ ನಿಂತು ತಿಕ್ಕೋದ್ರಿಂದ, ಸರ್ ನಿಮ್ಮ ಕೈ ಮುಗಿತೀನಿ, ಅವ್ನು ರೊಕ್ಕ ಕೊಡಬೇಡ. ಯಾಕೆ? ಕಳ್ಳನ ಮಗ ತಾನೇ ಎಂದು ಹೊತ್ಕೊಂಡು ಹೋಗೋದು, ತಾನೇ ಎಂದು ಹೊತ್ಕೊಂಡೋಗ್ರಿ. ಅವನು ಏನು ನೋಡಿದ್ರೆ ಬೈ ಬಡಿ ಸರ್, ನಾನು ಈತು 1.5 ಕ್ವಿಂಟಲ್ ಅದಾಡಿ, ಅದಕ್ಕೆ ತಿಪ್ಪನಿ 40 ಕಿಲೋದ ಹೊತ್ಕೊಂಡಿದ್ದೀನಿ. ಪ್ರತಿಯೊಂದು ರಂಗದಲ್ಲಿ ಇರುತ್ತೆ. ನಾನು ಮೊನ್ನೆ ಕೊಪ್ಪಳ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಕೊಪ್ಪಳ ಕಾರ್ಯಕ್ರಮದಲ್ಲಿ ಪ್ರಾಣೇಶ್ ಅವರು, ನಾವು, ಹಿಂದೂ ಮತ್ತು ಸಾಲಿಮಾ 3 ಜನ. ಅದರಾಗ ಒಬ್ಬ ಬಂದರು, ಫುಲ್ಲು ಟೈಟ್ ಆಗಿದೆ. ಅಣ್ಣ ನಮಸ್ಕಾರ ಅಣ್ಣ ಅಂದ. ನಾವು ಸುಮ್ಮನೆ ನಿಂತು, ಅಣ್ಣ ನಮಸ್ಕಾರ. 2 ಸಲ ಅವನು ಯಾರು ನನಗೆ ಹೋಗಿ ಪ್ರಾಣೇಶ್ ನನಗೆ ತರ್ಬೇಕು ಅವ್ರಿಗೆ. ಅಲ್ಲ ನಾನು ನಿನ್ನ ಅಭಿಮಾನಿ ಅಂದವು, ನನಗೆ ಹುಡುಕ್ ನನ್ನ ಮಗ. ಆಯ್ತು ಬಿಡಪ್ಪ, ನಮಸ್ಕಾರ ನಿನ್ನ ಅಭಿಮಾನಿ. ಎಷ್ಟು ಗಂಟೆಗೆ ಮಾತಾಡ್ತೀನಿ ನಾನು? ನೋಡಪ್ಪ, 1ನೇದು ಗ್ರಾಮ ದೇವತೆ ಇದ್ದಾಗ ಹಿಂದೂ ಮತ್ತು ಸಾಲಿಮಠ ಮಾತಾಡಬೇಕು, 2ನೇದು ಪ್ರಾಣೇಶ್ವರ ಮಾತಾಡಬೇಕು. ನಾನು 8 ಗಂಟೆ ಆಗತ್ತೆ. ಆಯ್ತು ನಾನು ಹೊಳ್ಳಿ ಹೊಡ್ಬಿಟ್ಟು, ಯಾಕಂದ್ರೆ ಬಾರ್ ಬಂದಪ್ಪ ಅಣ್ಣ 8 ಗಂಟೆಗೆ ಬರ್ತಾನೆ ಅಂತ ಹೋಗ್ತು. ಮತ್ತೆ 8 ಗಂಟೆಗೆ ನಾನು ಅನೌನ್ಸ್ ಮಾಡಿದ್ವಿ, ಶರಣ ಇವ್ನವ್ರು ವೇದಿಕೆ ಮೇಲೆ ಬರಬೇಕು. ಅವ್ನು ಟೈಟ್ ಆಗಿ ಬಂದ್ರೆ, ಅಣ್ಣ ಹಂಗ ಬರಬೇಡ, ಮತ್ತೆ ಹೆಂಗೆ ಬರಲಿ, ಹಾಡಿಸ್ತೀನಿ, ಹಾಡಿನ ಮುಖಾಂತರ ಬರ, ನೀವು ವಿಡಿಯೋ ಮಾಡ್ತೀನಿ ಅಂದವ. ಯಾ ಹಾಡು ಮೊದಲು ಬಗಳೇ ಅಂದೆ? ಸಿಂಹ ಸಿಂಕಣಕ್ಕೆ ನಾನೇನ ಶರ್ಟ್ ಬಿಡೋದು ಅನ್ಕೊಂಡಾಗಲ್ಲ ಅಂದೆ. ಸುಮ್ಮನೆ ಬಾಣ ಅಂದ. ಆಯ್ತು ಬಿಡ ಅಂತೇಳಿ ವಿಡಿಯೋ ಮಾಡ್ತಾನಂತ ನಾನು ಸ್ಟ್ರೈಕ್ ಮೇಲೆ ಬರಾಕತ್ತೇನ್ರಿ. ಕುಡಿದ ದಿವಸದ ಬಟನ್ ಚೇಂಜ್ ಮಾಡಿಬಿಟ್ಟಂದ್ರೆ ಸಿಂಹ ಸಿಂಹ ಅಂತ ಬರಲಿಲ್ಲದು. ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದ್ರಿ, ಸಣ್ಣ ಗುರುತಿದ್ರೆ ಬಿಟ್ಟವ್ರಿಗೆ ಮಾಡಿ ಕೊಡ್ತಾರಿ, ಪೈಪ್ ಹೊಸ ಪೈಪ್ ಹಾಕಿ ಕೊಡ್ತಾರಿ. ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದ್ರಿ. ಮುಂದೆ ಕುಂತು ಆಯಿ ಎದ್ದು ಬಿಡ್ತೀವಿ. ಯಪ್ಪ ಒಲಿ ಬಂದಾಗತ್ತಂದಕ್ಕೆ ನಾ ಏನು ಮಾಡಲಿ ಅಂದೆ. ಮತ್ತು ಒಲಿ ರಿಪೇರಿ ಮಾಡಾರ ಬಂದ್ರಿ, ಬರ್ರಿ. ಎಲ್ಲಿಲ್ರಿ ಹಾಸು, ಅಲ್ಲಿ ಏನೇನೋ ಅನ್ಕೊಂಡು ಅಲ್ಲಿ ಮಂದಿ ಯಾರು ಬೇಯಿಸ್ಕೊಂಡು ಅಲ್ಲಿ ಮನೆಗೆ ಹೋಗ್ಯಾನ್ರಿ. ತನ್ನ ಮನೆಗೆ ಹೋಗಿದ್ಬಿಟ್ಟು ಎದ್ರ ಮನೆಗೆ ಹೋಗಿ ಟಕ್ ಟಕ್ ಕದ ಬೇಡ. ಯಾರು ಬಂದಾರ ಅಂತೇಳಿ ಆಕಿ ಹೆಣ್ಮಗಳ ಕದ ತೆಗೆದು ಆಕಿಗೆ ಚಿನ್ನ ನನ್ನ ಎದ್ರ ಮನೆ ಆಕಿಗೆ ಅಲ್ಲ ಕಟ್ಟ ಬಾಡ್ಯಾ, ನನ್ನ ಗಂಡನ ಅಂದಿಲ್ಲ ನನಗೆ ಇಷ್ಟು ವರ್ಷ ಆಯ್ತು, ನೀ ನನಗೆ ಚಿನ್ನ ಅಂತೀಯ? ಧಮ್ ಬಿಡಕತ್ತ ಗಂಡ ಓಡಿ ಬಂದ. ಏನವನು ನೀವು ಎದ್ರ ಮನೆಯವ್ರು ನನಗೆ ಚಿನ್ನ ಅನ್ನಕತ್ತಾನ, ಎದರಲ್ಲೇ ಹೊಡೆಯಾಕತ್ತೀನಿ, ಕೈಲೇ ಹೊಡೆಯಾಕತ್ತೀನಿ, ಕೈಲೇ ಹೊಡಿಬಾರ, ಮೂಲೆ ಕಸಬರಿಗೆ ತಗೊಂಡು. ಯಾಕೆ? ನಾನು ಮೊನ್ನೆ ಅವ್ರ ಮನೆಗೆ ಹೋದಾಗ ಅವ್ನು ಹೇಗೆ ನಾನು ಕಸಬರಿಗೆ ಬರ. ಎಲ್ಲಿಲ್ರಿ ಹಾಸ್ಯ. ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ಕುಂತಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ. ನಾನು ನಿಮಗೆ ಹೇಳುವಷ್ಟು ದೊಡ್ಡವನಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳ ವಿದ್ಯಾ ಪೂರ್ಣಗೊಳ್ಳುವವರೆಗೂ ಕೂಡ ಅವರ ಕೈಯಲ್ಲಿ ಗೇಮ್ ಆಡಲಿಕ್ಕೆ, ಪಬ್ಜಿ ಆಡಲಿಕ್ಕೆ ಮೊಬೈಲ್ ಕೊಡ್ತಾರೆ. ಮಕ್ಕಳು ಹಾಳಾಗೋದೇ ಮೊಬೈಲಿಂದ. ಯಾಕೆ? ಮಕ್ಕಳು ಓದ್ತಾ ಇಲ್ಲ ಅನ್ನೋದಕ್ಕೆ ಮೊಬೈಲ್. ನಾನು ಮೊನ್ನೆ ನವರಗುಂದ ಸರ್, ನಮ್ಮದು ನವರಗುಂದ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ. ಒಬ್ಬ ಮೊಬೈಲ್ ನೋಡ್ಕೊಂತ ತನ್ನ ಮನೆಗೆ ಹೋಗೋಕೆ ಮಾಡಿ ಮಗ ಬೇರೆ ಮನೆಗೆ ಹೋದ. ಆ ಮನೆಯೊಳಗೆ ಹಾಕಿ ಧಾರಾವಾಹಿ ನೋಡ್ಕೊಂತ ಚಾ ಮಾಡಿಕೊಟ್ಟ. ಯಾರು ಬಂದ್ರೆ ನೋಡ್ಬೇಕು ಮಾಡಿ ಚಾ ಮಾಡಿಕೊಟ್ಟ. ಇವು ಗಂಡು ಬಂದ ಅವನು ರೀಲ್ಸ್ ಮಾಡ್ಕೊಂತ ಬಂದ. ಓಲಿ ಹಿಡಿದರಿ ಹೋಗುವಾಗ ನಿಂತ ಹಳ್ಳೆ ಹೊಡಿತಿದ್ದಿ ಕಿಡಿಕ್ಯಾಗ. ಯಾರೋ ಸ್ವಲ್ಪ ಪಡ್ಡನ್ನು ಹೊಡೆದು ಮನೆಗೆ ಹೋಗ್ಯಾನ್ರಿ. ತನ್ನ ಹೇಟಿ ನೋಡ್ಬೇಕು, ಮನಿ ನೋಡ್ಬೇಕು ಬೇಡ್ರಿ. ಯಾರೋ ಬಂದು ಕುಂತವ್ ನೋಡ್ಯಾರ. ಐ ಆಮ್ ಸಾರಿ ಸರ್, ನಮ್ಮನೆ ಹಿಂಗೈತಂತ ಹೊಳೆ ಅವ್ರಿಗೆ ಹೋಗ್ಯಾನ್ರವ. ಆಮೇಲೆ ಆ ಎಮ್ಮ ಧಾರಾವಾಹಿ ಮುಗಿತು. ಈ ಕಡೆ ನೆಟ್ಟ ಖಾಲಿ ಅಥವಾ ಎಮ್ಮ ಹೊಡೆದಿಲ್ಲ. ಧೂಮ್ತನ ಧೀಮ್ತನ. ಯಾರು ನೀನು? 2 ತಾಸು ಬಂದು ಕುಂತು ಈಗ ಕೇಳ್ತಾ ಇದ್ದೆ. ನಾನು ಅಚ್ಚಿ ಕಡೆ ಹೋಗೋಣ ಅವ್ರಿ. ನೀನು ಹೆಣ ಐತೆ ನನ್ನ ಗಂಡ ಬರೋತ್ತಾತ್ ನಡೆ ಹಿಂದ ಕುಂತಲ್ಲೇ ಕಸಬರಿಗೆ ಅಂದ. ನಾವು ನಗತಿ ಇದ್ರೊಳಗೆ ಒಂದು ಸಂದೇಶ ಐತಿ. ಏನೈತಿ?
ಮೊಬೈಲ್ ಹೇಳುತ್ತಂತೆ ವಿದ್ಯಾರ್ಥಿಗೆ, ಏ ವಿದ್ಯಾರ್ಥಿ, ಒಮ್ಮೆ ನೀನು ನನ್ನನ್ನ ತಲೆಬಾಗಿ ಒಮ್ಮೆ ನನ್ನನ್ನು ನೋಡು, ಈ ಸಮಾಜದ ಮುಂದೆ ತಲೆ ತಗ್ಗುವಾಗ ಮಾಡ್ತೇನೆ ಅಂತ ಮೊಬೈಲ್. ಪಕ್ಕದಲ್ಲಿರ್ತಕ್ಕಂಥ ಪುಸ್ತಕ ಹೇಳುತ್ತೆ, ಏ ವಿದ್ಯಾರ್ಥಿ, ಒಮ್ಮೆ ನೀನು ನನ್ನನ್ನ ತಲೆಬಾಗಿ ಒಮ್ಮೆ ನನ್ನನ್ನು ಓದು, ಈ ಸಮಾಜದ ಮುಂದೆ ತಲೆಗೆತ್ತಿ ನೋಡುವಾಗಿ ನಾನು ಮಾಡ್ತೇನೆ ಅಂತಕ್ಕಂಥ ಸಿದ್ಧಾಂತ ಪುಸ್ತಕ ಕೊಡ್ತು. ನಿಮ್ಮ ಮಕ್ಕಳ ಕೈಯಲ್ಲಿ ಹಾಳಾಗಿ ಹೋಗುವ ಮೊಬೈಲ್ ಕೊಡುವ ಬದಲು ಒಂದು ಒಳ್ಳೆಯ ಪುಸ್ತಕವನ್ನು ಕೊಟ್ಟು ನೋಡಿ. ನಿಮ್ಮ ಕೈಯಲ್ಲಿ ನಿಮ್ಮ ತಂದೆಯವರೆಲ್ಲ ನಿಮಗೆ ಪುಸ್ತಕ ಕೊಟ್ಟರು, ನೀವು ಇಂಥ ಉನ್ನತ ಸ್ಥಾನ ಅಗ್ರಗಣ್ಯ ಸ್ಥಾನದಲ್ಲಿ ನೀವಿದ್ದೀರಿ. ನಮ್ಮ ಮಕ್ಕಳು ಕೂಡ ಇದೇ ತರ ನಿಲ್ಲಬೇಕು ಅಂತಂದ್ರೆ ಅವ್ರ ಕೈಯಲ್ಲಿ ಒಳ್ಳೆಯ ಪುಸ್ತಕವನ್ನು ಮಾತನ್ನ ಈ ಸಂದರ್ಭದಲ್ಲಿ ತಾವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ನಾನು ಭಾವಿಸಿ ಈ ಮಾತನ್ನ ಹೇಳ್ತಿದ್ದೇನೆ. ಈಗ ಒಂದಿಷ್ಟು ಕನ್ನಡ ಚಲನಚಿತ್ರ ನಾಯಕ ನಟರ ಧ್ವನಿಗಳನ್ನು ವೇದಿಕೆ ಮೇಲೆ ತರ್ತೇನೆ. ನಮ್ಮ ಈ ಸಂಸ್ಥೆ ಆಯುರ್ವೇದಿಕ ಸಂಸ್ಥೆಯ ಮುಂದೆ ಒಂದು ಆಣೆ ಬಂದು ಮನೆ ಬಂತು. ಈ ಆಣೆಯನ್ನು ಯಾರ ಕಡೆ ದೇವರಿಸಬೇಕು ಅಂತ ಆಲೋಚನೆ ಮಾಡಿದಾಗ ನಮ್ಮ ಪ್ರಿನ್ಸಿಪಾಲ್ ಪಾಟೀಲ್ ಸರ್ ಇರ್ಬೋದು, ಕೊಳ್ಳೆ ಸರ್ ಇರ್ಬೋದು, ಧೈರ್ಯ ಸರ್, ಅಜ್ಜವ್ರು ಎಲ್ಲ ಹೇಳ್ಬೋದು. ಏನು ಮಾಡೋಣ ಸರ್? ಇಲ್ಲ ಸರ್, ದಯವಿಟ್ಟು ಸಿನಿಮಾ ನಟರನ್ನು ಕರೆಸಬೇಕು ನಮ್ಮ ಸಂಸ್ಥೆಗೆ. ಯಾರನ್ನು ಕರೆಸಬೇಕು? ಇಲ್ಲ, ಸಿನಿಮಾ ನಟರು ನಮ್ಮ ವೀರೇಶ್ ವಾಲಿ ಸರ್ ಅವ್ರು ಕರ್ಕೊಂಡ್ಬರ್ತಾರೆ ಬಿಡಿ ಅಂತೇಳಿ. ಆಯ್ತು ಅಂತೇಳಿ ಸಿನಿಮಾ ನಟರು ಬಂದರು. ಮೊಟ್ಟ ಮೊದಲಿಗೆ ಟೈಗರ್ ಪ್ರಭಾಕರ್ ಸರ್ ಆನೆ ಬಂದಿರೋದು ಎಬ್ಬಿಸ್ಬೇಕು. ಮಗನೇ ಮಿಸ್ಟರ್ ಗಜರಾಜ, ರಸ್ತೆಗಳ ಮನೆಗೆ ಹೋಗೋರು ತೊಂದರೆ ಕೊಡ್ತಾ ಇದೆಯಲ್ಲ, ಎಷ್ಟೋ ಧೈರ್ಯ ನಿನಗೆ ಮುಟ್ಟಾಳ. ಒಂದು ವೇಳೆ ನೀನೇನಾದರೂ ಆಚೆ ಹೋಗಿಲ್ಲ ಅಂದ್ರೆ ನಾನೇ ಹೊರಟು ಹೋಗ್ತೀನಿ. ಟೈಗರ್ ಬಲ್ಲ, ಥ್ಯಾಂಕ್ ಯು. ಒಳ್ಳೆ ಚಪ್ಪಾಳನ ಅವರಿಗೆ ಹೋಗಿ. ನೆಕ್ಸ್ಟ್ ಬಂದ್ರು NS ರಾವ್, ಹಳೆಯ ನಟರು. NS ರಾವ್ ಅವರೇ ನೀವು ಬರಬೇಕು. ಅಲ್ಲೊಬ್ರು NS ರಾವ್ ಅವರೇ. ಇನ್ನೇನ್ ಮಾಡ್ಬೇಕು ಸರ್? ಸರ್ ದಯವಿಟ್ಟು ನವರಸನಾಯಕ ಜಗ್ಗೇಶ್ ಅವರೇ ನೀವು ಬರಬೇಕು. ಐ ಲಕಡಿ ಪಕಡಿ ಚುಮ್ಮ ನಜಿಂಗ್ ಮಾವ ನೀನುಗಳು ಡೌ ಮಾಡ್ತಾರೆ. ದೇವ್ರ ರೂಪದ ಇಟ್ಲಿ ಹಿಂದೂ ಲೋಕದ ಸಾಮರು ಚಂದ್ರ ಲೋಕದ ಚಕ್ಕಿ ತಂದು ನಿನ್ನ ಮಗಳು ಡೌ ಮಾಡ್ತಾನೆ. ನಾಯಕ ಚಕ್ಕ ಹಚ್ಚುಮಟ್ಲಲ್ಲ ಗುರುವಿ ಏಳಿಯ ರಸ್ತೆದ ಬಳಿ ಬಂದರೆ ಶಿವ ಸೊಂಡ್ರಿ ಇತ್ತು ಬಾಲತ್ತು ಬಳಿಗಿಂದ ಹೊರಟು ಹೋಗ್ತೀವಿ. ಬರಲ್ಲ, ಥ್ಯಾಂಕ್ ಯು. ಒಳ್ಳೆ ಚಪ್ಪಾಳೆ. ಅವ್ರಿಗೂ ಹೋಗ್ಲಿ ನೀನು ಕೂತವ್ರೆಲ್ಲರೂ ಸರ್ ಖಳನಾಯಕರು ಕರೆಸ್ರಿ ಅಂತ. ಖಳನಾಯಕ ಯಾರು ಕರೆಸ್ಬೇಕು? ಸುಧೀರ್ ಅವರು ಬಂದರು. ಸುಧೀರ್ ಅವರೇ ನೀವು ಬರಬೇಕು. ಮಾಚ್ರೇನಿ ನವನ ಬಾಯಿ ನಮ್ಮ ಸಂಸ್ಥೆಗೆ ಬಂದು ನಮ್ಮ ರಸ್ತೆದ ಮನೆಗೆ ಹೋಗರ ತ್ರಾಸ್ ಮಾಡ್ತಾ ಇದ್ದಲ್ಲ. ಎಷ್ಟೇ ಧೈರ್ಯ ನಿನಗೆ? ಬಚ್ಚ ಹಳೆ ಬಚ್ಚ. ನಾನು ಯಾರು? ಈ ಬೀರಡಿ ಸಂಸ್ಥೆ ನನಗೆ ಏನು ಬಿರುದು ಕೊಟ್ಟಾಗ ಗೊತ್ತಿಲ್ಲ. ಏನಿನ ಆಪನ ಚಾಕ್ಲೇಟ್ ಚಂದ್ರು ಬುಲ್ಲೋಟ್ ಬಸ್ಸ ಮಚ್ಚೇಶ್ವರ. ಅಷ್ಟಮಿಗೆ ಅದು ಹೋಗಲಿಲ್ಲ ಅಂದ್ರೆ ನೀನು ಖಾತೆನೇ ಬೇರೆ. ಬಡನ ಚಾಪಳನ ಇನ್ನೇನು ಮಾಡ್ಬೇಕು ಸರ್? ಸರ್ ದಯವಿಟ್ಟು ಹಿಂದ್ಗಡೆ ವಜ್ರಮಣಿ ಇದ್ದವ್ರಿಗೆ ಕರೆಸಿ. ವಜ್ರಮಣಿ ಸರ್ ನೀವು ಬರಬೇಕು. ಮಹಾಜನಗಳೇ, ದೈವ ಭಕ್ತರ ಆಸಕ್ತಿಯನ್ನು ಕಂಡು ಓ ಭಗವಂತ ನಾಮನ ಶ್ರೀಮಂತನಾಗಿ ಮಾಡಿದಾನೆ. ನಮ್ಮೂರಿಗೆ ಬಂದು ನಮ್ಮ ರಸದ ಮನೆಗೆ ಹೋಗಬರ ತ್ರಾಸ ಮಾಡ್ತಾ ಇದೆಯಲ್ಲ, ಎಷ್ಟು ಧೈರ್ಯ ಇರಬೇಕು? ಕುನ್ನಿ ಉತ್ತರ ಕರ್ನಾಟಕದ ಒಬ್ಬರು ಕರೆಸ್ರಿ ಅಂತ ಹೇಳಿದ್ರು. ಯಾರು ಕರೆಸ್ಬೇಕು ಸರ್? ದಯವಿಟ್ಟು ಕರೆಸ್ಬೇಕು. ಬಂದ್ರು ಒಬ್ರು ಮಾತಾಡ್ತಾರೆ, ಧ್ವನಿ ಹೆಸರು ನೀವು ಹೇಳ್ತಾರೆ. ಯಾಕ ಗಜರಾಜ ರದ್ದದ ಮನೆ ಹೋಗೋರು ಬರೋ ತೊಂದರೆ ಪಡಗತ್ತೀರಿ. ಎಷ್ಟು ಧೈರ್ಯ ಪಾಪಡ ಒಂದ ಕುತ್ತ ಚಾ ಪಡೆದ್ರೆ ಗತಿನೇ ಬೇರೆ ಆಗಿರ್ಬೇಕು. ಏನ ಇದ್ರು ನಮ್ಮ ಒಳಗ ತಟತಟಗ ಅಷ್ಟೇ ಇರ್ಬೇಕು. ಯಾರು ಇವರು? ಕರ್ತವ್ಯ ಯಾರು? ಬಾಗಲಕೋಟೆ. ಇನ್ನೇನು ಮಾಡ್ಬೇಕು ಸರ್? ಮುಖ್ಯಮಂತ್ರಿ ಚಂದ್ರ ಅವರಿಗೆ ನೀವು ಬರಬೇಕು. ಮುಟ್ಟಾಳ ಮಗನೇ, ರಸ್ತೆದ ಮನೆಗೆ ಹೋಗೋರು ತೊಂದರೆ ಕೊಡ್ತಿದ್ದೀವಿ. ಎಷ್ಟು ಧೈರ್ಯ ನನಗೆ ಮುಟ್ಟಾಳ. ದಯವಿಟ್ಟು ಒಂದು ವೇಳೆ ನೀನೇನಾದ್ರೂ ಆಚೆ ಹೋಗಿಲ್ಲ ಅಂದ್ರೆ
ಹೊಡೆದ್ರೆ ಚಪ್ಪಳನ. ಡೈನಮಿಕ್ ದೇವರಾಜ್ ಸರ್ ನೀವು ಬರಬೇಕು. ಮಿನಿಸ್ಟರ್ ಗಜರಾಜ ರಸದ ಮನೆಗೆ ಹೋಗೋರು ತೊಂದರೆ ಕೊಡ್ತಾ ಇದೆಯಲ್ಲ, ಎಷ್ಟೋ ಧೈರ್ಯ ನಿನಗೆ. ಒಂದು ವೇಳೆ ನೀನೇನಾದ್ರು ಆಚೆ ಹೋಗಲಿಲ್ಲ ಅಂದ್ರೆ ಈ ವೈದ್ಯಕೀಯ ಸಂಸ್ಥೆಯನ್ನು ಸುಮ್ಮನೆ ಬಿಡೋದಿಲ್ಲ. ಬರಲ್ಲ. ಥ್ಯಾಂಕ್ ಯು. ಮತ್ತು ಕಾಲೇಜ್ ಮುಂದೆ ಸ್ಟ್ರೈಕ್ ಮಾಡಿ. ಯಾಕೆ? ಇಲ್ಲ ಸರ್, ದಯವಿಟ್ಟು ಸಿನಿಮಾ ನಟರಿಗೆ ಆಣೆ ತಗೋಬೇಕು. ಮತ್ತೆ ಏನು ಮಾಡ್ಬೇಕು ರೀ? ದಯವಿಟ್ಟು ಪ್ರಿನ್ಸಿಪಾಲ್ ಬರಬೇಕು. ಪಾಟೀಲ್ ಸರ್ ಏನ್ರಿ ರಾಜಕಾರಣಿ ಕರೆಸರಿ ಅಂತ. ರಾಜಕಾರಣಿ ಕರೆಸಿ ಚೀಟಿ ಹಾಕಿದ್ರು ಮೇಡಮ್. ಇಲ್ಲಿ ಹಾಸ್ಪಿಟಲ್ ಚೀಟಿ ಹಾಕಿದ್ರು. ಮೊದಲೇ ಚೀಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಖರ್ಗೆ ಅವರು ನಮ್ಮ BLD ಸಂಸ್ಥೆಗೆ ಬರಬೇಕು. ಬಂದರು ಮಲ್ಲಿಕಾರ್ಜುನ್ ಖರ್ಗೆ. ಯಾವ ಈ ಸಂದರ್ಭದೊಳಗ ಹನಿವೇಲಿ ಓಡಿಸುವ ಕೆಲಸ ನಮ್ಮದಲ್ಲ. ನಮಗೆ ಯಾವ ಹೈ ಕಮಾಂಡ್ ಆದೇಶ ಕೊಟ್ಟಿಲ್ಲ. ಇವತ್ತು ಹಣಿ ಹಬ್ಬಸಂತೀರಿ, ನಾಳೆ ನಿಮ್ಮ BLD ಸಂಸ್ಥೆದೊಳಗೆ ಡ್ಯಾನ್ಸ್ ಮಾಡಂತೀರಿ. ಒಂದು ಕೆಲಸ ಮಾಡ್ರಿ, ಈ ಹಣಿ ಹಬ್ಬಸ್ಬೇಕಂದ್ರೆ ಯಡಿಯೂರಪ್ಪ ಬರ್ತಾರ, ಕೇಳಿ ನೋಡ್ರಿ. ಎಲ್ಲರಿಗೂ ಸ್ನೇಹ ಸಮ್ಮೇಳನದ ಶುಭಾಶಯಗಳು, ನಮಸ್ಕಾರ. ನಮ್ಮ ನಜೀರ್ ಸರ್ ಇದ್ರೆ ಯಡಿಯೂರಪ್ಪನ ಕರ್ಕೊಂಡು ಬಂದ್ಬಿಟ್ರು. ಬರ್ರಿ ಸರ್. ಬಂದರು ಯಡಿಯೂರಪ್ಪ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವ ಭಾರತೀಯ ಜನತಾ ಪಕ್ಷವನ್ನು ಸುಭದ್ರವಾದ ಸರ್ಕಾರ 45 ವರ್ಷಗಳ ಕಾಲ ಕಟ್ಟಿ ಬೆಳೆಸಿದ್ದೇನೆ ಬಂಧುಗಳೇ. ನಿಮಗೆ ಈ ಒಂದು ಸಂದರ್ಭದಲ್ಲಿ ಈ BLD ಸಂಸ್ಥೆ ಹಣೆ ಬಂಧುಗಳಿಂದ ಬಂಧುಗಳ ಹಣೆ ಯಾರ ಕಡೆ ಬಸಬೇಕು ಅಂತಕ್ಕಂಥದ್ದು ಈಗಾಗಲೇ ನರೇಂದ್ರ ಮೋದಿ ಮಾತನಾಡ್ತೇನೆ, ಅಮಿತ್ ಶಾ ಮಾತನಾಡ್ತೇನೆ. ಈ ಎಲ್ಲ ವಿಷಯವನ್ನು ನಾನು ಶೋಭಾಕರಂತ ತಿಳಿಸ್ತೇನೆ. ಬ್ಯಾಡ ಬಿಡ್ರಿ, ಇನ್ನೇನು ಮಾಡ್ಬೇಕ್ರಿ ಅಂತೇಳಿ ನಾವು ಯೋಚನೆ ಮಾಡಿದ್ವಿ. ಮಣ್ಣಿನ ಮಗ ದೇವೇಗೌಡರು ಕರೆಸ್ರಿ. ದೇವೇಗೌಡ ಸಾಹೇಬ್ರೆ ಬರ್ಬೇಕು ಸರ್. ಐವತ್ತು ವರ್ಷ ರಾಜಕಾರಣದಲ್ಲಿ ಈ ದೇವೇಗೌಡ ಯಾರ ಸಂಬಂಧ ಇಲ್ಲ. ಅಯ್ಯೋ ರಾಮ, ಸಿದ್ದರಾಮಯ್ಯ ಹೇಳಿದರೆ ಅನ್ನಭಾಗ್ಯ ಕೊಟ್ಟೆ ಸಾಂಬಾರ್ ಬಗ್ಗೆ ಯಾರು ಕೊಡ್ತಾರೆ ಸುಮ್ಮನೆ? ಹಿಂಗ ದೇವೇಗೌಡ ಅಂದು ಸಿದ್ದರಾಮಯ್ಯನವರು 1ನೇ ತಾರೀಕಿಗೆ ಅಕ್ಕಿ ಎಣ್ಣೆ ಬ್ಯಾಳಿ ಅದ್ರ ಬಗ್ಗೆ ಮನೆ ಬೆಳಗ್ಗೆ ಯಪ್ಪ ಇಡ್ಲಿ ರವ ಕೊಡ್ತೇನೆ. ಇಡ್ಲಿ ರವ, ಶೆಂಡಿಗೆ, ಹಪ್ಪಳ ಕುಂತು ಬಿಡ ಮನ್ಯಾಗ ತಂದಿಟ್ಟು ಬರ್ತದೆ. ಮತ್ತೆ ಇನ್ನೇನು ಮಾಡ್ಬೇಕು ಸರ್? ಸರ್, ಈ ರಾಜ್ಯದ ಮುಖ್ಯಮಂತ್ರಿ ಕಳಿಸ್ಬೇಕು ಸಿದ್ದರಾಮಯ್ಯ ಸಾಹೇಬರನ್ನ. ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಬರ್ಬೇಕು ಸರ್. ವಿಜಯಪುರದಲ್ಲಿ BLD ಸಂಸ್ಥೆ ಮುಂದೆ ಆಣೆ ಮಲಗಿದೆ ಸರ್. ಬಂದರು ಸಿದ್ದರಾಮಯ್ಯ ಸಾಹೇಬರು. ಏನ್ರಿ ಮತ್ತೆ ಒಬ್ಬ ಹುಬ್ಬಳ್ಳಿಯಿಂದ ಗದಿ ನಮ್ಮ ಬೇಡತ್ತೇನೆ ನಾನು ಇದನ್ನು ಕೇಳಕ್. ಬಂದರು ಸಿದ್ದರಾಮಯ್ಯ ಸಾಹೇಬ್. ಅವ್ರ ಮೈ ಕೊಟ್ಟರೆ ಮಾತಾಡೋದು ಮಕ್ಕಳು. ಬಾಗಲಕೋಟೆಯಲ್ಲಿ ಬಿಜಾಪುರ, ಇದು ಬಿಜಾಪುರದ. ನಾನು ಬಾಗಲಕೋಟೆಯನ್ನ ಅಲ್ಲ ಬಿಜಾಪುರ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಒಂಟೆ ಆಣೆ, ಇವತ್ತು BLD ಆಯುರ್ವೇದಿಕ್ ಸಂಸ್ಥೆ ಮುಂದೆ ಆನೆ ಮಲಗಿದೆ. ಈ ಆನೆ ಇಲ್ಲಿ ಹೋಗಿ ಮಲಿತು ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಸರ್? ಇದು ವಿರೋಧ ಪಕ್ಷದ ಕೈವಾಡ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ನೀವು ಚಪ್ಪಳೆ ತಟ್ಟದಮ್ಮ. ಯಾವ ಕಡೆ ಹೋದ್ರು ಸುತ್ತ ನಮ್ಮ ಕಡೆ ಬರ್ತಾರೆ ಅಂತೀರಿ ನೀವು. ಅವರು ಚಪ್ಪಾಳೆ ತಡೆದೇ ಹೋದ್ರೆ ಎಲ್ಲ ಬಾಕಿಯಲ್ಲಿ ಕಟ್ಟು ಮಾಡಿಬಿಡ್ತಾನೆ.
ಪಕ್ಕದ ಮನೆ ಭಾಗ್ಯ ಬೇಕಾ ನಿಮ್ಗೆ? ಇನ್ನೇನ್ ಮಾಡ್ಬೇಕು ಸರ್? ವಾಟಾಳ ಆಗರಾಜನ್ ಕರೆಸ್ಬಿಟ್ರೆ ಪ್ರಿನ್ಸಿಪಾಲ್ ಯಾರು ಕರೆಕ್ಟ್ ಚಸ್ಮಾ ಕರೆಕ್ಟ್ ಟೆಕ್ನಿಕ್ ಕರ್ಕೊಂಡು ಸರ್ ದಯವಿಟ್ಟು ಬರ್ಬೇಕು ಸರ್. ಬಂದ್ರು ಯಾರು? ವಾಟಾಳ ಆಗರಾಜ್. ಇವತ್ತು ಈ ಒಂದು ಆಯುರ್ವೇದ ಸಂಸ್ಥೆಯ ಮುಂದೆ ಆನೆ ಮಲಗಿದೆ. ಈ ಆನೆ ಎತ್ತೋಗದೆ ಹೋದ್ರೆ ನಾವು ಕರ್ನಾಟಕ ಬಂದ್ ಮಾಡ್ತೇವೆ ಮತ್ತು ತರಕಾರಿ ಬಂದ್, ರೇಷನ್ ಬಂದ್, ಹಾಲ್ ಬಂದ್, ಮೊಸರು ಬಂದ್, ಹಿಂದ್ ಬಂದ್, ಮುಂದ್ ಬಂದ್, ಒಟ್ಟಾರೆ ಎಲ್ಲ ದರಿ ಸರ್ ನಿಂತಿದ್ರು ಸರ್ ನರೇಂದ್ರ ಮೋದಿ ಕರ್ಕೊಂಬರ್ರಿ ಅಂತ. ನರೇಂದ್ರ ಮೋದಿ ಅವರೇ ನೀವು ಬರ್ಬೇಕು. ಬಂದ್ರು ನರೇಂದ್ರ ಮೋದಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸರ್ ಹಿಂದಿನ ಕನ್ನಡ ಬೋಲಿ. ಐತಿಹಾಸಿಕ ನಗರ ಬಿಜಾಪುರದ ಬೀರ್ಡಿಯಾ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಶುಭಾಶಯಗಳು. और भारतीय देशवासियों और बहनों, मेरा स्वच्छ भारत अभियान में और वैदिक परंपरा मैं ಬೇಬರ್ ಮುಂದೆ ಹಿಂದೆ ಬರಲ್ಲ. ಕೊನೆಯದಾಗಿ ಧೀರೇಂದ್ರ ಗೋಪಾಲ್ ಅವರು ಬಂದರು. ಆನೆಕಿನೇ ಒಂದು ಸುದ್ದಿ ಹೇಳಿದ್ರು. ಆನೆ ನಿಂದ PT ಉಷಾ ಓಡೋದು ಟೆನ್ನಿಸ್ ಕಿಸ್ಲಿಕ್ಕೆ ಹೇಳಿದ್ರು. ಅಲ್ಲ ಗುರುವೆ, ಮಾತಾಡಿಸಿದಾಗ ನೀವು ಓಡಿಸ್ತಲ್ಲ, ಏನಂತ ಹೇಳಿದೆ ಗುರುವೆ? ಧೀರೇಂದ್ರ ಗೋಪಾಲ್ ಶಿವನಿ ಶ್ಯಾಮಲಿಂಗ ತಿರುಬೋಗಿ ನನ್ನ ಮಗನೇ ಟೆನ್ನಿಸು ಶಿಪ್ಪದ ಆನೆಗೆ ಪರಿಚಯ ಮಾಡಿಕೊಟ್ಟಿ ಶಿವ. ಹಿಂದ್ಗಡೆ ಬಂದವರಿಗೆಲ್ಲ ಸಿನಿಮಾ ನಟರು ಗಂಡ, ಕೊನೆಗೆ ಬಂದವನು ನಾನು ಧೀರೇಂದ್ರ ಗೋಪಾಲ್. ನನ್ನ ಮಾತಿ ಒಂದು ವೇಳೆ ಎದ್ದು ಹೋಗಲಿಲ್ಲ ಅಂದ್ರೆ ನೆಕಷ್ಟ ಬರವನೇ ಕಾಡುಗಳ ವೀರಪ್ಪನ ಅಂದು ಬುಟ್ಟೆ ಸೇವಾ ಆಡೆ ನಿಂದ್ರದಲ್ಲಿ ಹೊರಟೋಗ್ಬಿಡುತ್ತ. ಶಿವನೇ ಸಾಂಬಲಿಂಗ ಹೊಡ್ರಮ್ಮ ಚಾಪಾಯನ. ಇಲ್ಲಿವರೆಗೂ ಸಂತೋಷದಿಂದ ನೀವು ಚಪ್ಪಾಳೆಯನ್ನು ತಟ್ಟಿದ್ರಿ. ಚಪ್ಪಾಳೆ ತಟ್ಟಿದ ಕೈ ಯಾವತ್ತು ಸೋಲನ್ನ ಕಾಣಬಾರದು, ಬರೀ ವಿಜಯದ ಪತಾಕಿಯನ್ನು ಕಾಣಲಿ ಚಪ್ಪಾಳೆ ಹೊಡೆಯುವ ಕೈಗಳು. ಬಂಧುಗಳೇ, ಒಂದೂರಲ್ಲಿ ಕೊನೆಯದಾಗಿ ಒಂದು ಸಂದೇಶದ ಜೊತೆಗೆ ನನ್ನ ಕಾರ್ಯಕ್ರಮ ಅಲ್ಪಕಾಲ ಮಂಗಲಗೊಳಿಸ್ತೇನೆ. ಮತ್ತು ಉಳಿದ ಕೆಲವರು ಜೂನಿಯರ್ ವಿಷ್ಣುವರ್ಧನ್ ಅವರಿದ್ದಾರೆ ಮತ್ತು ಜೂನಿಯರ್ ಐಶ್ವರ್ಯ ರೈ ಗೌವರ್ಧನ ವೇದಿಕೆ. ಆಮೇಲೆಲ್ಲ ನನ್ನ ಆತ್ಮೀಯರು ನನಗೆ ಒಂದು ತಿಂಗಳಿಂದ ಮೊದಲೇ ನನಗೆ ನಮ್ಮ ವೀರೇಶ್ವರಿ ಅವರು ಅದ್ಭುತವಾದ ಗಾಯಕರು. ನನಗೆ ಫೋನ್ ಮಾಡಿದಾಗ ನಾನು ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜ್ ಒಂದು ಕಾರ್ಯಕ್ರಮದಲ್ಲಿದ್ದೆ. ಫೋನ್ ಮಾಡಿ ನನಗೆ ಇಲ್ಲಿ ಬರಬೇಕು ಅಂದಾಗ ಭಾಳ ಸಂತೋಷದಿಂದ ಬಂದೆ. 7 ಬಾರಿ ಕರೆ ಮಾಡಿ ಪ್ರಾಣೇಶ್ ಸರ್ ಇಲ್ಲ ಸರ್ ಬರಕತ್ತೇನೆ ಸುಳ್ಳು ಹೇಳಿದ್ರು ಅವರು. ಈಗ ಮುಗಿದ ಮೇಲೆ ನಾನು ತೆರಳುತ್ತೇನೆ. ನನಗೆ ಭಾಳ ಖುಷಿ ಐತಿ, ಏನು ಬರ್ತಾರೋ ಇಲ್ಲೋ, ನನ್ನ ಹಣೆಬರ ಏನಂತ ಎಲ್ಲ ಚಿಂತಿತ್ತು. ಇಷ್ಟು ಸಂತೋಷದಿಂದ ಈ ಸದಸ್ಯರಲ್ಲಿ ನನ್ನೊಬ್ಬ ಸದಸ್ಯನಾಗಿ ಮಾಡಿಕೊಂಡು ಚಪ್ಪಾಳೆ ತಕ್ಕಲ್ಲಿ ತಮಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ನಮ್ಮ ದರಿ ಸರ್ ನಿನ್ನೆ ಇಲ್ಲಿ ಬಂದಾಗ ಬಹಳ ಅತಿಥಿ ಸತ್ಕಾರ ಮಾಡಿದರು. ಆದರೆ ನೀವು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಸರ್, ನಿಮ್ಮ ಕೈ ಮುಗಿಯೋದು. ಯಾಕೆ ಅಂತಂದರೆ ನಮ್ಮ ಕಲಾವಿದರಂದರೆ ನಾವು ತಟ್ಟೆ ಇಟ್ಕೊಂಡು ನಿಂತರೆ ಸರ್ ನೀವು ಮುಂದೆ ಬನ್ನಿ ಸರ್, ದಯವಿಟ್ಟು ನೀವು ಪ್ರಸಾದ ಊಟ ಮಾಡಿ. ಎಷ್ಟು ಚೆನ್ನಾಗಿ ಇದು ಸಂಸ್ಕಾರದ ಜೊತೆಗೆ ಈ ಸಂಸ್ಥೆ ಸಂಸ್ಕಾರಕ್ಕೆ ಒಳಗೊಂಡಿದೆ. ಅದಕ್ಕೆ ನಿಮ್ಮೆಲ್ಲ ವೈದ್ಯಕೀಯ ವೃತ್ತಿಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು. ಕೊನೆಯ ಒಂದು ಸಂದೇಶ, ಒಂದು ನಿಮಿಷದಿದೆ. ಒಂದೂರಲ್ಲಿ ಲಕ್ಷ ಕೊಟ್ಟು ಕೇಳಿ, ಒಂದೂರಲ್ಲಿ ಆಗರ್ಭ ಶ್ರೀಮಂತ ಇಡೀ ರಾಜ್ಯವನ್ನೇ ಕೊಂಡುಕೊಳ್ಳುವಷ್ಟು ಶ್ರೀಮಂತನಿದ್ದ. ಹೇಳಿ ಎಷ್ಟು ಶ್ರೀಮಂತ? ರಾಜ್ಯವನ್ನೇ ಕೊಂಡುಕೊಳ್ಳುವಷ್ಟು ಶ್ರೀಮಂತನಿದ್ದ. ಆ ಶ್ರೀಮಂತ ಒಂದು ನಾಯಿಯನ್ನು ಸಾಕಿದ್ದ. ಅದು ಒಂದು ದಿನ ಏಕಾಏಕಿ ನಾಯಿ ಕಾಣೆಯಾಗ್ಬಿಡುತ್ತೆ, ಕಳೆದೋಗ್ಬಿಡುತ್ತೆ. ಆಳು ಕಾಳುಗಳನ್ನು ಹಚ್ಚಿ ನಾಯಿಯನ್ನು ಹುಡುಕಿಸ್ತಾನೆ, ನಾಯಿ ಸಿಗಲ್ಲ. ಮರುದಿನಲ್ಲಿ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಮಾಡಿಸ್ತಾನೆ, ನ್ಯೂಸ್ನಲ್ಲಿ ಹಾಕಿಸ್ತಾನೆ. ನಾನು ಇಷ್ಟಪಟ್ಟ ನಾಯಿ, ನಾನು ಮುದ್ದಾದ ಸಾಕಿದ ನಾಯಿ ಅದು ಕಳೆದು ಹೋಗ್ಬಿಟ್ಟಿದೆ, ಅದನ್ನು ಯಾರು ಹುಡುಕಿ ಕೊಡ್ತೀರಿ ಅವರಿಗೆ ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿಯನ್ನು ಕೊಡ್ತೀನಿ ಅಂತ. ಎದಕ್ಕಾಗಿ? ನಾಯಿಗಾಗಿ. ಆತ ಮೆಲುಗಿರೋ ಸಂದರ್ಭದಲ್ಲಿ ಬೆಳಗಿನ ಜಾವನಿಗೆ ಫೋನ್ ಬರುತ್ತೆ, ಮಹಾಸ್ವಾಮಿ
ಪತ್ರಿಕೆಯನ್ನು ಓದ್ತಾ ಇದ್ದೆ, ನ್ಯೂಸ್ ಅನ್ನು ನೋಡ್ತಾ ಇದ್ದೆ, ನೀವು ನಾಯಿಯನ್ನು ಕಳ್ಕೊಂಡಿದ್ದೀರಾ. ಹೌದು ಸ್ವಾಮಿ, ಆ ನಾಯಿ ಸಿಗದೆ ಹೋದ್ರೆ ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ. ಬೇಡ ಸ್ವಾಮಿ, ಆತ್ಮಹತ್ಯೆ ಮಹಾ ಅಪರಾಧ, ದಯವಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಡಿ, ನಿಮ್ಮ ನಾಯಿ ನಮ್ಮ ಹತ್ರ ಇದೆ. ಎಲ್ಲಿದೆ ಸರ್, ದಯವಿಟ್ಟು ಹೇಳಿ ಅಂದಾಗ ಆತ ಹೇಳ್ತಾನೆ, ನಿಮ್ಮ ಮನೆಯಿಂದ 30 ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ವೃದ್ಧಾಶ್ರಮಕ್ಕೆ ನಿಮ್ಮ ನಾಯಿ ಬಂದಿದೆ. 1 ನಿಮಿಷ ಗಾಬಾದ. ಯಾಕೆ ಸ್ವಾಮಿ ಅಲ್ಲೇಕೆ ಬಂತು ಅಂದಿವ ಶ್ರೀಮಂತ. ಅವ್ರು ಹೇಳ್ತಾರೆ, ಸ್ವಾಮಿ ನಿಮ್ಮ ನಾಯಿ ಬಂದು ಏನು ಮಾಡಿದೆ ಗೊತ್ತಾ? ಏನು ಮಾಡಿದೆ? ನಿಮ್ಮ ತಾಯಿಯ ಸೆರಗಿಗೆ ಚುಂಗಿಗೆ ಬಾಯಿ ಹಾಕಿ ಮನೆಗೆ ಬಾಯಿ ಎಂದು ಕರೆಯುತ್ತಿದೆ. ಶ್ರೀಮಂತರೇ, 9 ತಿಂಗಳು ಹೊತ್ತೆತ್ತಿ ಮುತ್ತಿಕ್ಕಿ ಸಾಕಿ ಸೆರವಿ ನಿಮ್ಮ ದೊಡ್ಡವರನ್ನ ಮಾಡಿ ಪ್ರಪಂಚವನ್ನೇ ತೋರಿಸಿದ ನಿಮ್ಮ ತಾಯಿ, ನೀವು ಮುದ್ದಾದ ಸಾಕಿದ ನಾಯಿ ಬಂದು, ನಿಮ್ಮ ನಾಯಿ ಬಂದು ನಿಮ್ಮ ತಾಯಿಯ ಸೆರಗಿಗೆ ಚುಂಗಿಗೆ ಬಾಯಿ ಹಾಕಿ ಮನೆಗೆ ಬಾಯಿ ಎಂದು ಮೂಕ ಪ್ರಾಣಿ ಒಂದೇ ಸಮನ ಅಳುತ್ತಿದೆ. ನೀವು ನಮ್ಮ ವೃದ್ಧಾಶ್ರಮಕ್ಕೆ ಬರಬಹುದು, ಬಂದು ನಿಮ್ಮ ನಾಯಿಯನ್ನು ಕರ್ಕೊಂಡು ಹೋಗ್ತಿರೋ? ಕಣ್ಣಿಗೆ ಕಾಣುವ ದೇವರಂದರೆ ತಾಯಿ ಮತ್ತು ತಂದೆ ಬಿಟ್ಟು ಜಗತ್ತಿನಲ್ಲಿ ಯಾವುದೇ ಇಲ್ಲ ಮಹಾಸ್ವಾಮಿ. ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳೇ ಲಿಂಗೈಕ್ಯರಾದರು. ತಂದೆ ತಾಯಿಯನ್ನು ಗೌರವಿಸ್ರಿ, ತಂದೆ ತಾಯಿಯನ್ನು ಪ್ರೀತಿಸ್ರಿ. ತಾಯಿ ಸತ್ತ ಮೇಲೆ, ತಂದೆ ಸತ್ತ ಮೇಲೆ ಅದರ ಅರಿವಾಗುತ್ತದೆ. ಇದ್ದಾಗಲೇ ನಾವು ಅರಿತುಕೊಂಡು ಬಾಳಬೇಕು. ನೀವು ಕಷ್ಟಪಟ್ಟು ದುಡಿದು ಮನೆಗೆ ಬಂದರೆ ಮಕ್ಕಳು ಆಟ ಆಡ್ತಿರ್ತವೆ, ತಿನ್ನಾಕೆ ಏನು ತಂದಿ ಅಂತ ಕೇಳ್ತಾವ. ಒಳಗೆ ಹೋದರೆ ಹೆಂಡತಿ ಕೇಳ್ತಾಳ, ಎಷ್ಟು ರೊಕ್ಕ ತಂದಿ ನೀನು ಅಂತ ಕೇಳ್ತಾಳ. ಅಡಿಗೆ ಮನೆಗೆ ಹೋದರೆ ತಾಯಿಯವರು ಏನನ್ನೂ ಕೇಳೋದಿಲ್ಲ, ಮಧ್ಯಾಹ್ನ ಹೊಟ್ಟೆ ತುಂಬ ಉಂಡೆನಪ್ಪ ಅಂತ ಕೇಳ್ತಾಳೆ. ಇದು ತಾಯಿಯ ಹೃದಯ. ಅದಕ್ಕಾಗಿ ಎಲ್ಲ ತಾಯಿಯಂದಿರು ಮತ್ತೊಮ್ಮೆ ಎಲ್ಲ ನನ್ನ ವೈದ್ಯಕೀಯ ವೃತ್ತಿಗಳಿಗೆ ಎಷ್ಟೋ ರೋಗಿಗಳನ್ನು ಉಳಿಸಿದಂಥ ಮಹಾನುಭಾವರು ಅಂಥ ಕೈಗಳು ಮತ್ತೊಮ್ಮೆ ಜನ್ಮ ತಾಳಲಿ. ಮತ್ತೊಮ್ಮೆ ವೈದ್ಯಕೀಯ ವೃತ್ತಿ ಜೀವನದಲ್ಲಿ ನಿಮಗೆ ಯಾವತ್ತೂ ಸೋಲು ಬರಬಾರದು. ಭಗವಂತ ಸದಾವಕಾಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಸದಾವಕಾಲ ರಕ್ಷಣೆಯನ್ನು ಮಾಡಲಿ. ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಎಲ್ಲ ನಮ್ಮ ಪ್ರಿನ್ಸಿಪಾಲರು ಎಲ್ಲರಿಗೂ ಅನಂತ ಧನ್ಯವಾದಗಳು. ನೀವು ಹೂ ಅಂದರೆ ನಾನು ಹುಬ್ಬಳ್ಳಿಗೆ ತೆರಳಬೇಕಾಗಿದೆ. ನಿಮ್ಮ ಅಪ್ಪನೆಯ ಮೇರೆಗೆ ನಾನು ತೆರಳ್ತೀನಿ. ಎಲ್ಲರಿಗೂ ಹೃದಯಪೂರ್ವಕ ಶರಣಾರ್ಥಿ.